ಏ ಮಲ್ಲಿ, ಚಳಿಗಾಲ ಆರಂಭ ಆದ್ರೆ ನನಗೆ ಇದೊಂದು ದೊಡ್ಡ ಸಮಸ್ಯೆ ಇದೆ ಕಣೋ. ಚಳಿ ನಿಧಾನವಾಗಿ ಸಂಜೆ ಆದ ತಕ್ಷಣ ಆರಂಭವಾಗುವಾಗ ಹೊಟ್ಟೆಯಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ಹಾಕದಿದ್ರೆ ಹಸಿವು ಜಾಸ್ತಿ ಆಗುತ್ತೆ ಕಣೋ. ನಿನಗೆ ಮಾತ್ರ ಅಲ್ಲ ಕಣೋ, ಪ್ರಪಂಚದಲ್ಲಿ ಎಲ್ಲರಿಗೂ ಹಾಗೇ ಆಗೋದು. ಯಾರಿಗೋ ಯಾಕೆ, ನನಗೂ ಕೂಡ ಹಾಗೇ ಆಗೋದು. ಆದರೆ ನಮ್ಮ ಕೈಯಲ್ಲಿ ₹1 ಇಲ್ಲದೆ ನಾವು ಎಲ್ಲಾದ್ರೂ ಹೋದ್ರೆ ಎಲ್ಲರೂ ನಮ್ಮನ್ನ ನೋಡಿ ಕೇವಲವಾಗಿ ಮಾತಾಡ್ತಾರೆ. ಮನ್ಸೊಳಗೆ ಎಷ್ಟೇ ಕೋರಿಕೆ ಇದ್ರೂ ಮುಚ್ಕೊಂಡು ಕೂತ್ಕೊಂಡಿರ್ತೀನಿ. ಮನಸ್ಸಿದ್ರೆ ಮಾರ್ಗ ಕಣೋ. ನಮ್ಮ ಊರಲ್ಲಿ ಅಮಾಯಕರು ಯಾರಾದ್ರೂ ಇರ್ತಾರಲ್ವಾ, ಅವ್ರ ಹತ್ರ ಹೋದ್ರೆ ಹೇಗಾದ್ರೂ ನಾವು ಹಣ ಸಂಪಾದನೆ ಮಾಡ್ಬೋದು. ಲೇ, ಈ ಊರಲ್ಲಿ ಯಾರಿಗೆ ಏನೇ ತೊಂದರೆ ಬಂದ್ರೂ ಕೂಡ ಆ ಅಮಾಯಕನಾದ ಸುಂದರಂ ಇದ್ದಾನಲ್ಲ, ಅವನ ಮನೆಗೇನೆ ಹೋಗ್ತಾ ಇದ್ದಾರೆ. ಅವನು ಕೂಡ ಏನು ಎಂತ ಅಂತ ಕೇಳದೆ ಹಣವನ್ನು ತೆಗೆದುಕೊಡ್ತಾನಂತೆ. ಅವನ ತಂದೆ ತಾಯಿ ಸಂಪಾದನೆ ಮಾಡಿರುವ ಆಸ್ತಿ ಇರುವುದರಿಂದ ಎಲ್ಲನೂ ಸರಿಯಾಗ್ತಾ ಇದೆ. ಇಲ್ಲಾಂದ್ರೆ ಅವನ ಗತಿ ಏನು ಅಂತ ನೀನೇ ಹೇಳು. ಅವನ ಜೊತೆ ಆಸ್ತಿ ಇರುವಾಗ ಅವನ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಾರೋ, ನಾವು ಹೋಗಿ ಕೇಳೋಣ. ಬೇಗ ಬಾ, ನಾವು ಹೋಗೋಣ. ಹಾಗೆ ಅಂತ ಅವನ ಬಳಿ ಹೋಗಿ ಕೇಳಲಾರಂಭಿಸಿದ್ರು. ರಾಜು, ಮಲ್ಲಿ, ಏನು ಇಲ್ಲಿ ತನಕ ಬಂದಿದ್ದೀರಾ? ಈ ಕಡೆ ಏನಾದರೂ ಕೆಲಸಕ್ಕೆ ಬಂದ್ರಾ? ಕೆಲಸ ನಿಮ್ಮ ಜೊತೆ ಇರೋದ್ರಿಂದನೇ ನಿಮ್ಮನ್ನ ನೋಡೋಕ್ಕೆ ಬಂದಿದ್ದು. ನನ್ನ ಜೊತೆ ಕೆಲಸ ಇದೆಯಾ? ಸರಿ, ಏನು ಕೆಲಸ ಅಂತ ಹೇಳಿ. ಇದೋ ಈ ಮಲ್ಲಿಯವರು ಅವ್ರ ಅಜ್ಜಿನ ನೋಡಬೇಕು ಅಂತ ಇದ್ದಾರೆ. ಅಜ್ಜಿನ ನೋಡಕ್ಕೋದ್ರೆ ಬರೀ ಕೈ ಬೀಸ್ಕೊಂಡು ಹೋಗ್ಬಾರ್ದಲ್ವಾ? ಅದಕ್ಕೇನೆ ಅಜ್ಜಿನ ನೋಡಕ್ ಹೋಗುವಾಗ ಏನಾದರೂ ತಗೊಂಡೋಗೋಣ ಅಂತ ಆಲೋಚನೆ ಮಾಡ್ತಿದ್ದಾರೆ. ಆದರೆ ಇವರಿಗೆ ಕೆಲಸ ಇಲ್ಲದಿರುವ ಕಾರಣ ದುಡ್ಡೇ ಇಲ್ಲ ಅಂತ ನಿಂತಿದ್ದಾರೆ. ಅದೇನೋ ನಿಜಾನೇ, ಯಾವ ಕೆಲಸಕ್ಕೆ ಹೋಗೋದಿದ್ರೆ ಹಣ ಹೇಗೆ ಬರುತ್ತೆ? ಹೌದು, ಇವಾಗ ಏನು ಮಾಡೋದು? ನಿನ್ನ ಮನಸ್ಸು ತುಂಬ ದೊಡ್ಡದಲ್ವಾ? ನೀನು ನಿಮ್ಮ ಅಜ್ಜಿನ ನೋಡಕ್ಕೆ ಹೋಗುವಾಗ ಏನೇನು ತಗೊಂಡೋಗ್ತೀಯೋ ಅದನ್ನೆಲ್ಲ ತಗೊಂಡೋಗೋದಿದ್ರೆ ಇವನಿಗೂ ಬೇಜಾರಾಗುತ್ತೆ. ಅದಕ್ಕೇನೆ ನಿನ್ನ ಜೊತೆ ಹಣ ಕೇಳ್ಕೊಂಡೋಗೋಣ ಅಂತ ಇಲ್ಲಿ ತನಕ ಬಂದಿದ್ದಾನೆ. ಓಹೋ, ಹಾಗೇನಾ? ಸರಿ, ಇವಾಗಲೇ ಬರ್ತೀನಿ ಇರಿ. ಹಾಗೆ ಅಂತ ಹೇಳಿ ಒಳಗಡೆ ಹೋಗಿ ಸುಂದರಂ ಹಣವನ್ನು ತೆಗೆದುಕೊಂಡು ಬಂದು ಮಲ್ಲಿಯ ಕೈಯಲ್ಲಿ ಕೊಟ್ಟ. ಸುಂದರಂನ ಅಮಾಯಕತನವನ್ನು ನೋಡಿ ಅವನನ್ನು ಯಾಮಾರಿಸಿ ಅವನ ಕೈಯಿಂದ ಹಣವನ್ನು ಪಡೆದುಕೊಂಡಿದ್ರಿಂದ ಸುಂದರಂನ ನೋಡಿ ನಗುತ್ತಾ ಅಲ್ಲಿಂದ ಹೊರಟು ಹೋದ ಮಲ್ಲಿ. ಅಯ್ಯೋ, ಅವ್ರ ಅಜ್ಜಿ ಹೇಗಿದ್ದಾರೆ ಅಂತ ಕೇಳಲಿಕ್ಕೆ ಮರ್ತೋಯ್ತು. ಸರಿ, ಅವರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡೋಗಿ ಅವ್ರ ಅಜ್ಜಿನ ಕೇಳ್ಕೊಂಬರ್ತೀನಿ. ಈ ಕಡೆ ಮಲ್ಲಿ ಮತ್ತು ರಾಜು ಪಕೋಡವನ್ನು ತಿನ್ನಲು ಸುಧಾಕರ ಅಂಗಡಿ ಕಡೆಗೆ ಬಂದು ಪಕೋಡನ ಮಾಡ್ಲಿಕ್ಕೆ ಹೇಳಿದ್ರು. ಏನು, ಬೆಳಿಗ್ಗೆ ಬೆಳಿಗ್ಗೆನೆ ಬಂದು ಪಕೋಡನ ಕೇಳ್ತಾ ಇದ್ದೀರಾ? ಕೈಯಲ್ಲಿ ಹಣ ಇಲ್ಲದೆ ಇಲ್ಲಿ ಬಂದು ಪಕೋಡನ ಕೇಳ್ತಾ ಇದ್ದೀರಲ್ವಾ? ನಿನ್ ಜೊತೆ ನಾನೇಕೆ ಸುಮ್ಮನೆ ಪಕೋಡ ತಿನ್ಲಿಕ್ಕೆ ಬರಬೇಕು? ನಾನು ಇವತ್ತಿಡೀ ಪಕೋಡ ತಿಂದರೂ ಕೂಡ ನಿನಗೆ ಕೊಡುವಂತಹ ಹಣ ನನ್ನ ಜೊತೆ ಇದೆ. ನಿನಗೇನಾದರೂ ಸಹಾಯಕ್ಕೆ ಹಣ ಬೇಕಂದ್ರೆ ಕೇಳು, ನಾನು ಕೊಡ್ತೀನಿ ಅಂತ ಮಲ್ಲಿ ಅವನ ಕೈಯಲ್ಲಿರುವ ಹಣವನ್ನು ತೋರಿಸಿದ. ಅಯ್ಯಯ್ಯೋ, ಇವರು ಕೆಲ್ಸಕ್ಕೆ ಹೋಗೋದಿಲ್ಲ. ಹೌದು, ಇವ್ರ ಜೊತೆ ಇಷ್ಟೊಂದು ಹಣ ಎಲ್ಲಿಂದ ಬಂತು? ಹೇಗಾದ್ರೂ ಸರಿ, ಇವನ ಕೈಯಲ್ಲಿ ಇಷ್ಟೊಂದು ಹಣ ಹೇಗೆ ಬಂತು ಅಂತ ಇವನ್ ಜೊತೆ ಕೇಳಲೇಬೇಕು. ಲೇ ಮಲ್ಲಿ, ನಿನಗೆ ಪಕೋಡ ಸುಮ್ಮನೆ ಕೊಡ್ಲಿಕ್ಕೆ ನಮ್ಗೇನು ಬೇಜಾರಿಲ್ಲ. ಆದ್ರೆ ನೀನು ಸಂಪಾದನೆ ಮಾಡಿದ್ರೆ ತಾನೇ ನಿನ್ ಕೈಯಲ್ಲಿ ಹಣ ಬರೋದು. ನೀನು ಹೇಗಾದ್ರೂ ಸಂಪಾದನೆ ಮಾಡ್ಬೇಕು ಅಂತಾನೆ ನಾವು ಕೂಡ ನಿನ್ಗೆ ಹೇಳ್ತಾ ಇದ್ದಿದ್ದು. ಇವಾಗ ನೋಡ್ದಾ, ನಾವು ಹೇಳಿದ್ರಿಂದ ನೀನು ಹೋಗಿ ಕೆಲಸ ಮಾಡ್ಕೊಂಬಂದೆ. ಹೌದು, ಯಾವ ಕೆಲಸ ಮಾಡ್ದೆ? ಇಷ್ಟೊಂದು ಹಣ ಸಂಪಾದನೆ ಮಾಡಿದೀಯಾ? ನಾನೆಲ್ಲಿ ಕೆಲ್ಸಕ್ಕೆ ಹೋಗಿ ಹಣ ಸಂಪಾದನೆ ಮಾಡಿದೆ? ನಾನು ನನ್ನ ಬುದ್ಧಿವಂತಿಕೆಯಿಂದ ಹಣವನ್ನು ಸಂಪಾದನೆ ಮಾಡಿದೆ. ನಮ್ಮ ಊರಲ್ಲಿ ಅಮಾಯಕ ಚಕ್ರವರ್ತಿ ಸುಂದರಂ ಇದ್ದಾನಲ್ವಾ, ಅವನ ಜೊತೆ ಹೋಗಿ ನಮ್ಮ ಅಜ್ಜಿನ ನೋಡಕ್ ಹೋಗ್ತಾ ಇದ್ದೀನಿ, ನನಗೆ ಸ್ವಲ್ಪ ಹಣ ಕೊಡು ಅಂತ ಕೇಳಿದೆ. ಅವನು ಹುಚ್ಚ, ಅವನು ಹಣ ಸಂಪಾದನೆ ಮಾಡಿಲ್ಲ. ಅವನ ತಂದೆ ತಾಯಿ ಆಸ್ತಿದಾನೆ. ಅದಕ್ಕೆ ಯಾರು ಕಷ್ಟ ಅಂತ ಹೇಳಿದ್ರು ಎಲ್ಲರಿಗೂ ತೆಗೆದು ಕೊಡ್ತಾ ಇರ್ತಾನೆ. ಅವನ್ ಮಾತ್ರ ಬುದ್ಧಿವಂತನಾಗಿದ್ರೆ ನಮ್ಮ ಊರಿನ ಜನರಿಗೆ ಹಣ ಕೊಡ್ತಾ ಇದ್ನಾ? ಹೀಗೆ ಮಲ್ಲಿ ಹೇಳ್ತಾ ಇದ್ದಂಗೆ ಸುಂದರಂ ಇವ್ರನ್ನ ಹುಡ್ಕೊಂಡು ಎಲ್ಲಾ ಕಡೆ ಸುತ್ತಿ ಮತ್ತೆ ಅಲ್ಲಿಗೆ ಬಂದ. ಅಲ್ಲಿ, ರಾಜು, ಇಲ್ಲೇ ಇದ್ದೀರಾ? ನಿಮ್ನ ಹುಡ್ಕೊಂಡು ಊರೆಲ್ಲ ಸುತ್ತಾಡ್ದೆ. ಯಾಕೆ ಗೊತ್ತಾ ನಾನು ಬಂದಿದ್ದು? ಅಜ್ಜಿನ ನಾನು ಕೇಳ್ದೆ ಅಂತೇಳಿ ಅವರಿಗೆ ಸಮಯ ಇರುವಾಗ ಮನೆಗ್ ಬರಕ್ ಕೇಳಿ. ಸರಿ ಸರಿ. ಅಯ್ಯೋ, ಅಜ್ಜಿನ ಕರ್ಕೊಂಬರ್ಬೇಕಾ? ಅವರಿಗೆ ಸಮಯ ಸಿಗುವಾಗ ನಾವೇ ಕರ್ಕೊಂಬರ್ತೀವಿ. ಅಜ್ಜಿ ಇಲ್ಲಿ ಬಂದಿದ್ರೆ ಅವ್ರನ್ನ ಯಾರು ನೋಡ್ಕೊಳ್ಳೋದು? ಅಜ್ಜಿ ಸ್ವಲ್ಪ ಎಲ್ಲಾನು ಆಚಾರ ವಿಚಾರನ ನೋಡ್ತಾರೆ. ಅವರಿಗೆ ಇಲ್ಲಿ ಬಂದು ಇರ್ಲಿಕ್ಕೆ ಆಗಲ್ಲ ಅಂತೇಳಿ ಮತ್ತೆ ಹೋಗ್ಬೇಕು ಅಂದ್ರೆ ನೀವೇನ್ ಮಾಡ್ತೀರಾ? ಆಮೇಲೆ ನಿನಗೂ ಬೇಜಾರಾಗುತ್ತೆ ಅಲ್ವಾ? ಹೌದು, ಆದ್ರೆ ಇವಾಗ ಏನ್ ಮಾಡೋದು? ಅದಕ್ಕೇನೆ ನಾವೆಲ್ಲರೂ ಬಂದು ನಿಮ್ ಮನೆಯಲ್ಲಿ ಸ್ವಲ್ಪ ದಿನ ಇರ್ತೀವಿ. ನಿಮ್ ಮನೆಯಲ್ಲಿ ಅಜ್ಜಿ ಇರ್ಲಿಕ್ಕೆ ಎಲ್ಲಾ ಸೌಕರ್ಯಗಳು ಇದೆ ಅಂತ ನಮಗೆ ಗೊತ್ತಾದ್ಮೇಲೆ ನಾವೇ ಹೋಗಿ ಅಜ್ಜಿನ ಕರ್ಕೊಂಡ್ಬರ್ತೀವಿ. ಹೆಂಡತಿಯ ಬುದ್ಧಿವಂತಿಕೆಯನ್ನು ನೋಡಿ ಸುಧಾಕರ್ ಆಶ್ಚರ್ಯಪಟ್ಟು ನೋಡ್ತಾ ಇದ್ದ. ನಮ್ಮ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ಬಿಟ್ರು.
ನನ್ನ ಮನೆಗೆ ಅವಸರ ಅಂತ ಈ ಊರಿನ ಜನರು ಬಂದು ಹೋಗ್ತಾರೆ ಹೊರತು ಸಂಬಂಧಿಕರು ಅಂತ ಇಷ್ಟು ದಿನ ಯಾರು ಬರಲಿಲ್ಲ. ಇವಾಗ ನೀವು ಬಂದು ನನ್ನ ಮನೇಲಿ ಇರ್ತೀನಿ ಅಂದ್ರೆ ನಾನ್ಯಾಕೆ ಬೇಡ ಅಂತೀನಿ. ಬನ್ನಿ ಬನ್ನಿ. ಲೇ ಮಲ್ಲಿ, ನಾವು ಇವನ್ ಜೊತೆ ಇವನ ಹಣವನ್ನು ಮಾತ್ರ ಸ್ವಲ್ಪ ಕೇಳ್ಕೊಳ್ಳೋಣ ಅಂತ ಹೋದೋ. ಆದ್ರೆ ಈ ಗಂಡ ಹೆಂಡತಿ ಬುದ್ಧಿವಂತಿಕೆಯಿಂದ ಅವನ ಮನೆಯನ್ನೇ ತಗೋಬೇಕು ಅಂತ ಆಲೋಚನೆ ಮಾಡ್ತಿದ್ದಾರೆ. ಅವನಿಗೆ ನಾವು ಯಾರಿಗೂ ಗೊತ್ತಿಲ್ಲದೆ ಇವ್ರು ಮೋಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ನಾವು ಹೇಳಿದ ಸುಳ್ಳನ್ನು ಮುಂದುವರಿಸಿಕೊಂಡು ಸುಳ್ಳು ಹೇಳಿದ್ದಾರೆ. ನಾವು ಹೋಗಿ ಅವ್ರು ಹೇಳಿದ್ದು ಸುಳ್ಳು ಅಂತ ಹೇಳಿದ್ರೆ ನಾವು ಹೇಳಿದ್ದು ಕೂಡ ಸುಳ್ಳು ತಾನೇ. ನಾವು ನಮಗೆ ಸಿಕ್ಕಿದಷ್ಟು ಲಾಭ ಅಂತ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗದೆ ನಮಗೂ ಕೂಡ ಒಳ್ಳೇದು. ಹಾಗೆ ಅಂತ ಅಲ್ಲಿಂದ ಹೊರಟು ಹೋದ್ರು. ಅನಂತರ ಸ್ವಲ್ಪ ಸಮಯದಲ್ಲಿ ಸುಧಾಕರ್ ಅವನ ಹೆಂಡತಿಯನ್ನು ಕರ್ಕೊಂಡು ಸುಂದರ ಮನೆಗೆ ಹೋದ. ಇಲ್ಲಿ ನೋಡಪ್ಪ, ನಾವು ನಿನ್ನ ಮನೆಗೆ ಬಂದಿದ್ದು ನಿನಗೆ ಯಾವ ತೊಂದ್ರೆನೂ ಇಲ್ಲ ತಾನೇ? ಅಯ್ಯಯ್ಯೋ, ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ನೀವು ನನ್ನ ಮನೆಗೆ ಬಂದ ಅತಿಥಿಗಳು. ನಿಮ್ಗೆ ಏನ್ ಬೇಕು ಅಂತ ಕೇಳಿ ನಿಮ್ಮ ಮುಂದೆ ತಂದು ಇಡ್ತೀನಿ ನಾನು. ನೋಡಿ, ಈ ಮನೇಲಿ ನೀವು ಯಾವ ಕೆಲ್ಸನೂ ಮಾಡಬಾರ್ದು. ನಿಮಗೆ ಏನ್ ಬೇಕು ಅಂತ ನನ್ ಜೊತೆ ಕೇಳಿ, ನಾನ್ ಕೊಡ್ತೀನಿ ಹಾಗೆ ಅಂತ ಹೇಳಿದ. ಹಾಗೆ ಸುಂದರಂ ಹೇಳಿದ ತಕ್ಷಣ ಗಂಡ ಹೆಂಡತಿ ತುಂಬಾ ಸಂತೋಷ ಪಟ್ಕೊಂಡು ಅಂದಿನಿಂದ ಸುಂದರಂ ಕೈಯಲ್ಲಿ ಎಲ್ಲಾ ಕೆಲಸವನ್ನು ಮಾಡಿಸಿಕೊಳ್ತಾ ಇದ್ರು. ಹೌದು, ನಿಮ್ ತಂದೆ ತಾಯಿ ತುಂಬಾ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಗೊತ್ತು. ಅದ್ರ ಜೊತೆ ಚಿನ್ನಾಭರಣಗಳು ಕೂಡ ಇದೆ ಅಂತೆ, ಹೌದಾ? ಹೌದು, ಅದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಒಂದು ಕಡೆಯಲ್ಲಿ ಕೂಡಾಕಿದೀನಿ. ಹೌದಾ? ಹಾಗಾದ್ರೆ ನಮ್ಗೆ ತೋರಿಸ್ಲೇ ಇಲ್ಲ? ತೋರಿಸ್ತೀನಿ ಹಾಗೆ ಅಂತ ರೂಮ್ ಒಳಗೆ ಕರ್ಕೊಂಡೋಗಿ ಒಂದು ಪೆಟ್ಟಿಗೆಯಲ್ಲಿ ಇರುವಂತ ಚಿನ್ನಾಭರಣವನ್ನು ತೋರಿಸಿದ್ರು. ವೈದೇಹಿ ಅದನ್ನು ನೋಡಿದ ತಕ್ಷಣ ತುಂಬಾ ಆಶ್ಚರ್ಯಪಟ್ಲು. ಆ ಚಿನ್ನಾಭರಣವನ್ನು ಅವಳೇ ತಗೋಬೇಕು ಅಂತ ಆಲೋಚನೆ ಮಾಡಿದ್ಲು. ಇಷ್ಟೊಂದು ಚಿನ್ನ ನಿಮ್ ಜೊತೆ ಇರೋದು ತುಂಬಾ ಅಪಾಯ. ಯಾರಾದ್ರೂ ಕಳ್ಳರು ಮಾತ್ರ ಈ ಮನೆಗೆ ಬಂದ್ರೆ ನಿನ್ನ ಹೊಡೆದು ಕೊಂದಾಕಿ ಈ ಚಿನ್ನಾಭರಣನ ಇಲ್ಲಿಂದ ತಗೊಂಡೋಗ್ಬಿಡ್ತಾರೆ. ನಿನ್ನ ಚೆನ್ನಾಗಿ ನೋಡ್ಕೊಂಡು ಕಾಪಾಡೋದು ನಮ್ ಜವಾಬ್ದಾರಿ ಅಲ್ವಾ? ಅದ್ರಿಂದ ಈ ಚಿನ್ನನೆಲ್ಲ ನಮ್ಮ ಮನೆಗೆ ತಗೊಂಡೋಗಿ ನಾವು ಭದ್ರವಾಗಿ ಇಟ್ಕೋತೀವಿ. ನೀನು ಕೂಡ ಈ ಮನೆಯಲ್ಲಿ ಭದ್ರವಾಗಿ ಇರ್ಬೋದು. ನನಗೆ ಅಪಾಯ ಬರದ ಹಾಗೆ ನನ್ನ ಕಾಪಾಡಬೇಕು ಅಂತ ನೀವು ಬಂದಿದ್ದೀರಾ ಅಂದ್ರೆ ನಿಜವಾಗ್ಲೂ ನೀವು ನನ್ನ ಸಂಬಂಧಿಕರು ಅಂತ ನಾನ್ ನಂಬ್ತೀನಿ. ಹಾಗಾದ್ರೆ ಈ ಚಿನ್ನಾಭರಣನ ನಾವು ತಗೊಂಡೋಗ್ಬೋದಪ್ಪ? ಖಂಡಿತ ತಗೊಂಡೋಗಿ. ಹೀಗೆ ಇವರು ಮಾತಾಡ್ತಿದ್ದಾಗ ಪೂಟಕುಲಮ್ಮ ವೇಗವಾಗಿ ಮನೆಯೊಳಗೆ ಬಂದ್ರು. ನೀವು ಪೂಟಕುಲಮ್ಮ ತಾನೆ? ನೀವೇನ್ ಮಾಡ್ತಿದ್ದೀರಿ ಇಲ್ಲಿ? ಏನು ವೈದೇಹಿ, ನನಗೆ ಈ ಮನೆ ಅನುಕೂಲವಾಗಿ ಇರುತ್ತಾ ಅಂತ ತಾನೆ ನೀವು ಕೂಡ ನೋಡಕ್ ಬಂದಿದ್ದು. ಆವಾಗ ನನ್ ಜೊತೆನೆ ನೀವ್ಯಾಕೆ ಇಲ್ಲಿ ಬಂದಿದ್ದು ಅಂತ ಕೇಳ್ತಾ ಇದ್ದೀರಾ? ಹಾಗೆ ಅಂತ ಕೇಳಿದ ತಕ್ಷಣ ವೈದೇಹಿ ಆಶ್ಚರ್ಯಪಟ್ಲು. ವೈದೇಹಿ ಪೂಟಕುಲಮ್ಮನ ಆ ಕಡೆ ಕರ್ಕೊಂಡೋದ್ಲು. ಈ ಮುದುಕಿ, ಮರ್ಯಾದೆಯಿಂದ ಇಲ್ಲಿಂದ ದಾಟಿದ್ರೆ ನಿನಗೆ ಒಳ್ಳೇದು, ಇಲ್ಲದಿದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಏನ್ ಮಾಡ್ತೀರಾ? ಏನಮ್ಮ ಮಾಡ್ತೀರಾ? ಏನು ನನ್ನ ಭಯಪಡಿಸ್ತಾ ಇದ್ದೀರಾ? ನೀವು ಆಡುವ ನಾಟಕ ಎಲ್ಲ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗೆ ಅಂತ ವೈದೇಹಿ ಬಳಿ ಹೇಳಿದ್ರು. ಊರಿನಲ್ಲಿ ಕಲಬೆರಕೆ ಮಾಡಿ ಪಕೋಡ ಅಂಗಡಿನ ಆರಂಭಿಸಿದೀರಾ? ಕಲಬೆರಕೆ ವ್ಯಾಪಾರ ಕೂಡ ಮಾಡ್ಬೇಕು ಅಂತ ಇದ್ರಿ. ಸಿಕ್ಸ್ ಹಾಕಿದ್ರೆ ಕೂಡ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೋತಾ ಇದ್ದೀರಾ. ಸರಿ, ಕಲಬೆರಕೆ ವ್ಯಾಪಾರನ ನಿಲ್ಸಿದೀರಾ ಅಂತ ನಾನು ಕೂಡ ಆಲೋಚನೆ ಮಾಡಿದೆ. ಇವಾಗ ಈ ಅಮಾಯಕ ಹುಡುಗನಿಗೆ ಮೋಸ ಮಾಡ್ಬೇಕು ಅಂತ ಬಂದಿದ್ದೀರಾ? ನಾನಿರುವ ತನಕ ಇದು ನಡೆಯೋದಿಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೋಗಿ ಆ ಪಕೋಡ ವ್ಯಾಪಾರನ ನೋಡ್ಕೊಳ್ಳಿ. ಅದಿದ್ರೆ ನಿಮ್ಮ ಮರ್ಯಾದಿನ ಪಂಚಾಯಿತಿಯಲ್ಲಿ ಹರಾಜಾಕ್ಬಿಡ್ತೀನಿ. ಹಾಗೆ ಅಂತ ಪೂಟಕುಲಮ್ಮ ಹೇಳಿದಾಗ ಗಂಡ ಹೆಂಡತಿ ಇಬ್ಬರು ಏನು ಮಾಡಲು ಸಾಧ್ಯವಾಗದೆ ಅಲ್ಲಿಂದ ಹೊರಟೇ ಹೋದ್ರು. ಅಜ್ಜಿ ನೋಡಿ ಸಮಾಧಾನ ಪಟ್ರು. ಅಂದಿನಿಂದ ಪೂಟಕುಲಮ್ಮ ಸುಂದರಂನ ಯಾರು ಕೂಡ ಇನ್ ಮುಂದೆ ಮೋಸ ಮಾಡಬಾರ್ದು ಅಂತ ಅವನನ್ನು ಚೆನ್ನಾಗಿ ನೋಡ್ಕೋತಾ ಇದ್ರು. ಅಜ್ಜಿ, ನೀವು ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದೀರಾ. ನನ್ನ ನಿಮ್ಗೆ ಮೊದ್ಲೇ ಗೊತ್ತಿತ್ತಾ? ಅಯ್ಯೋ ಮೊಮ್ಮಗನೆ, ನಮಗೆ ಯಾವ ಜನ್ಮದಲ್ಲಿ ಯಾವ ಪುಣ್ಯ ಇತ್ತೋ ಇವತ್ತು ಆ ದೇವ್ರೆ ನಿನ್ನ ನನಗೆ ತೋರ್ಸ್ಕೊಟ್ಟಿದ್ದಾರೆ. ಭವಿಷ್ಯ ನನಗೆ ಮೊಮ್ಮಗ ಇದ್ದಿದ್ರೆ ನಿನ್ನ ಹಾಗೇನೆ ಇರ್ತಾ ಇದ್ನೋ ಏನೋ. ನಿನ್ನ ಹಾಗೆ ಇರೋದೇನಪ್ಪ, ನಿನ್ ತಾಯಿ ನನಗೆ ಮಗಳಾದ್ಮೇಲೆ ನೀನು ನನಗೆ ಮೊಮ್ಮಗ ತಾನೇ. ನಿಮ್ಮಮ್ಮ ನನಗೆ ಮಗಳು ಅಂದ್ರೆ ಅವಳ ಮಗನಾದ ನೀನು ನನಗೆ ಮೊಮ್ಮಗ ತಾನೇ. ಜಿ, ಹಾಗಾದ್ರೆ ಇನ್ ಮುಂದೆ ನೀವು ನನ್ನ ಬಿಟ್ಬಿಟ್ಟು ಹೋಗಲ್ಲ ತಾನೇ? ಖಂಡಿತ ಕಣಪ್ಪ, ಇನ್ ಮುಂದೆ ನಿನ್ನ ನಾನು ಎಲ್ಲೂ ಬಿಟ್ಟು ಹೋಗೋದಿಲ್ಲ. ನನ್ನ ಜೀವ ಇರುವ ತನಕ ನನ್ನ ಜೀವನ ಪೂರ್ತಿ ನಿನ್ ಜೊತೆನೇ ಇರ್ತೀನಪ್ಪ. ಅಂದಿನಿಂದ ಪೂಟಕುಲಮ್ಮ ಸುಂದರಂನ ತನ್ನ ಸ್ವಂತ ಮೊಮ್ಮಗ ಎಂದು ತಿಳಿದುಕೊಂಡು ಅವನಿಗೆ ಸ್ವಲ್ಪ ಸ್ವಲ್ಪವಾಗಿ ಬುದ್ಧಿಯನ್ನು ಕಲಿಸ್ತಾ ಇದ್ರು. ದಿನದಿಂದ ದಿನಕ್ಕೆ ಕೊಂಡಾಪುರ ಎನ್ನುವ ಗ್ರಾಮ ತುಂಬಾನೇ ಹದಗೆಡ್ತಾ ಹೋಗ್ತಾ ಇತ್ತು. ಅದರಿಂದ ಅದರ ನಿವಾರಣೆಗೋಸ್ಕರ ಊರಿನ ಜನರೆಲ್ಲ ಒಂದು ಕಡೆ ಸೇರಿದ್ರು. ಏನು ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಮಳೆ ಕೂಡ ಇಲ್ಲ. ಈ ಮಳೆ ಇಲ್ಲದ ಕಾರಣ ಕೂಲಿ ಕೆಲಸ ಕೂಡ ಇಲ್ಲ. ಹೌದು ರೀ, ಒಮ್ಮೆ ಆಲೋಚನೆ ಮಾಡುವಾಗ ಯಾಕಪ್ಪ ಈ ಜೀವನ ಬೇಡ ಅನ್ಸುತ್ತೆ. ಗಂಜಿ ನೀರು ಬಿಟ್ರೆ ಕುಡಿಯಕ್ಕೆ ಬೇರೆ ಏನೂ ಇಲ್ಲ.
ಗಂಜಿ ನೀರು ಏನೇ, ಈ ಸ್ಥಿತಿ ಹೀಗೇನೆ ಹೋಗ್ತಾ ಇದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ಕುಡಿಲಿಕ್ಕೆ ನೀರಾದ್ರೂ ಸಿಗ್ತದೋ ಇಲ್ವೋ ಅಂತ ಗಾಬರಿ ಆಗ್ತಿದೆ. ಹೌದು ರೀ, ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ಲಿಕ್ಕೆ ನಮಗೆ ಯಾರಿದ್ದಾರೆ? ಆ ದೇವರೇ ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ಬೇಕು. ಅವ್ರನ್ನ ಬಿಟ್ರೆ ನಮ್ಗೆ ಯಾರಿದ್ದಾರೆ? ಇನ್ನ ಜನರೆಲ್ಲ ನಾವೇ ಸೇರಿ ಇದಕ್ಕೆ ಒಂದು ಪರಿಹಾರ ಮಾಡ್ಲೇಬೇಕು. ಇಲ್ಲಿಯವರೆಗೆ ಈ ನೀರಿನ ಸಮಸ್ಯೆ, ಮಳೆ ಸಮಸ್ಯೆ ನಮಗೆ ತೀರುವುದೇ ಇಲ್ಲ. ನೋಡೋಣ ರೀ, ನೀವು ಹೇಳಿದ ಹಾಗೆ ಈ ಸಮಸ್ಯೆಗೆ ಯಾರು ಪರಿಹಾರ ಮಾಡ್ಕೊಡ್ತಾರೆ ಅಂತ ನೋಡೋಣ. ಯಾರಾದ್ರೂ ನಮ್ಗೆ ಪರಿಹಾರ ಮಾಡ್ಲಿಕ್ಕೆ ಬರದೇ ಹೋಗ್ತಾರಾ? ಈ ಊರು ದಿನದಿಂದ ದಿನಕ್ಕೆ ತುಂಬಾ ಬಡತನಕ್ಕೆ ಹೋಗ್ತಾ ಇದೆ. ಉದಯ್ಯ, ತಿನ್ಲಿಕ್ಕೆ ಆಹಾರ ಸಿಗದೆ, ಕುಡಿಯಕ್ಕೆ ಒಳ್ಳೆ ನೀರು ಸಿಗದೆ ತುಂಬಾನೇ ಕಷ್ಟಪಡ್ತಾ ಇದ್ದೀವಿ. ಊರಿನ ದೊಡ್ಡ ಮನುಷ್ಯರಾಗಿ ನೀವೇ ನಮಗೆ ಏನಾದ್ರೂ ಒಂದು ಪರಿಹಾರವನ್ನು ಕಂಡುಕೊಡ್ಬೇಕು. ನಾನು ಇದಕ್ಕೆ ತುಂಬಾ ಚೆನ್ನಾಗಿ ಆಲೋಚನೆ ಮಾಡಿ ಒಂದು ತೀರ್ಮಾನ ಮಾಡ್ತಾ ಇದ್ದೀನಿ. ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಈ ರೀತಿಯೇ ತುಂಬಾ ಬರ ಬಂದು ತಿನ್ಲಿಕ್ಕೆ ಏನೂ ಇರಲಿಲ್ಲ. ಕುಡಿಯಕ್ಕೆ ನೀರು ಕೂಡ ಸಿಗದಿರುವ ಪರಿಸ್ಥಿತಿ ಬಂತಂತೆ. ಆಗಿರುವ ಪರಿಸ್ಥಿತಿಯನ್ನು ನಿವಾರಣೆ ಮಾಡ್ಲಿಕ್ಕೋಸ್ಕರ ನಮ್ಮ ತಾತ ಊರಿನ ಗಂಗಾ ತಾಯಿಗೆ ತುಂಬಾ ಅಚ್ಚುಕಟ್ಟಾಗಿ ಉಪವಾಸ ಇದ್ದು ಪೂಜೆಯನ್ನು ಮಾಡಿದ್ರಂತೆ. ಇವಾಗ ನಾವು ಕೂಡ ಗಂಗಮ್ಮ ತಾಯಿಗೆ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡೋಣ. ನೀವು ಒಳ್ಳೆ ಆಲೋಚನೆ ಹೇಳಿದ್ರಿ. ನಾಳೆನೆ ನಾವು ಕೂಡ ಈ ಗಂಗಮ್ಮ ತಾಯಿಗೆ ಪೂಜೆಯನ್ನು ಮಾಡಿ ಅಭಿಷೇಕ ಮಾಡೋಣ. ಹೀಗೆ ಊರಿನವರೆಲ್ಲ ಒಂದು ತೀರ್ಮಾನಕ್ಕೆ ಬಂದ್ರು. ದಿನದಿಂದಲೇ ಎಲ್ಲರೂ ತುಂಬಾ ಭಕ್ತಿಯಿಂದ ಪೂಜೆಯನ್ನು ಮಾಡಲಾರಂಭಿಸಿದ್ರು. ಹೀಗೆ 3 ದಿನಗಳ ಕಾಲ ಆ ಊರಿನಲ್ಲಿ ಪೂಜೆ ನಡೆಯಿತು. ಪೂಜೆ ನಡೆದ ನಂತರ ಎಲ್ಲರೂ ಅವರವರ ಮನೆಗೆ ಹೋಗಿ ಸೇರಿದ್ರು. ಮಧ್ಯರಾತ್ರಿಯ ಸಮಯದಲ್ಲಿ ಗುಡುಗು ಮಿಂಚು ಸಮೇತ ಆ ಊರಿನಲ್ಲಿ ಆ ದಿನ ರಾತ್ರಿ ಜೋರಾಗಿ ತುಂಬಾ ಸಮಯ ಮಳೆ ಬಂತು. ಒಮ್ಮೆ ಬಂದು ನೋಡ್ರಿ, ನಾವು ಆ ತಾಯಿಗೆ ಮಾಡಿದ ಪೂಜೆಯಿಂದ ಇವತ್ತು ನಮಗೆ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ. ಹೌದು ಕಣೆ, ನಾವು ಮಾಡಿದ ಪೂಜೆಗೆ ಫಲವಾಗಿ ಆ ತಾಯಿ ನಮ್ಗೆ ಆಶೀರ್ವಾದ ಮಾಡಿದಾಳೆ. ಹೀಗೆ ಸ್ವಲ್ಪ ಸಮಯದ ತನಕ ಅವರು ಆ ಮಳೆಯನ್ನು ನೋಡಿ ಸಂತೋಷ ಪಡ್ತಾ ಇದ್ರು. ಆ ಮಳೆ ಸಾಧಾರಣವಾದ ಮಳೆ ಅಲ್ಲದೆ ಮೀನಿನ ಮಳೆಯಾಗಿ ಬಂತು. ಮಳೆ ಹನಿಗಳ ಜೊತೆಗೆ ಆಕಾಶದಿಂದ ಚಿಕ್ಕ ಚಿಕ್ಕ ಮೀನುಗಳು ಮಾತ್ರವಲ್ಲದೆ ದೊಡ್ಡ ದೊಡ್ಡ ಮೀನುಗಳು ಬಿತ್ತು. ಜನರೆಲ್ಲ ನಿದ್ರೆಯಿಂದ ಹೊರಗಡೆ ಬಂದ್ರು. ಜನರೆಲ್ಲರೂ ಒಂದು ಕಡೆ ಸೇರಿದ್ರು. ಇದು ಸಾಧಾರಣವಾದ ಮಳೆಯಲ್ಲ, ಮೀನಿನ ಮಳೆ. ಇದು ನಮ್ಮ ಊರಿಗೆ ಆ ಗಂಗಾ ತಾಯಿ ಕೊಟ್ಟಿದಂತಹ ವರಪ್ರಸಾದ. ನಾವು ಹಸಿವಲ್ಲಿ ಒದ್ದಾಡ್ತಾ ಇದ್ದೀವಿ ಅಂತ ನಮಗೆ ತಿನ್ನಕ್ಕೋಸ್ಕರ ಈ ರೀತಿ ಮಳೆಯನ್ನು ಸುರಿಸಿದ್ದಾಳೆ. ಊಟ ಇಲ್ಲದೆ ಕಷ್ಟಪಡುವಂತಹ ನಮ್ಮ ಮಕ್ಕಳಿಗೆ ಆ ದೇವ್ರೆ ಹೊಟ್ಟೆಗೆ ಊಟ ಕೊಟ್ಟಿರುವ ಹಾಗಿದೆ. ಇನ್ಮುಂದೆ ಪ್ರತಿ ವರ್ಷ ಈ ದಿನವನ್ನು ಆ ತಾಯಿ ನಮಗೆ ಕೊಟ್ಟ ವರಪ್ರಸಾದ ಅಂತ ತಿಳಿದು ಆ ತಾಯಿಗೆ ಪೂಜೆ ಮಾಡೋಣ. ಇದಕ್ಕೆ ಎಲ್ಲರೂ ಒಪ್ಪಿಕೊಂಡ್ರು. ಇನ್ಮುಂದೆ ಈ ಮೀನುಗಳನ್ನು ಯಾರೆಲ್ಲ ನಮ್ಮ ಹಾಗೆ ಊಟಕ್ಕೆ ಏನೂ ಇಲ್ಲದೆ ಕಷ್ಟಪಡ್ತಾ ಇದ್ದಾರೋ ಅವರಿಗೆ ನಾವು ಪ್ರಸಾದವಾಗಿ ಕೊಡೋಣ. ಇನ್ನೊಬ್ಬರ ಮಕ್ಕಳು ಕೂಡ ನಮ್ಮ ಮಕ್ಕಳ ಹಾಗೆ ಊಟಕ್ಕೋಸ್ಕರ ಕಷ್ಟಪಡಬಾರ್ದಲ್ವಾ? ಏನು ಹೇಳ್ತೀರಾ? ಅಯ್ಯ ಸರಿ ಅಯ್ಯ, ಯಾರೆಲ್ಲ ಊಟಕ್ಕೆ ಕಷ್ಟಪಡ್ತಾರೋ ಅವರಿಗೆ ನಾವು ಇದನ್ನು ದಾನ ಮಾಡೋಣ ಹಾಗೆ ಅಂತ ಹೇಳಿದ ರಾಮಯ್ಯ. ಊರಲ್ಲಿ ಸ್ವಲ್ಪ ಜನ ಒಪ್ಪಿಕೊಂಡ್ರು, ಇನ್ನೂ ಸ್ವಲ್ಪ ಜನ ಒಪ್ಪಲಿಲ್ಲ. ಮೀನಿನ ಮಳೆ ಆ ರಾತ್ರಿ ಇಡೀ ಬೀಳ್ತಾ ಇತ್ತು. ಆ ಊರೇ ಮೀನಿನಿಂದ ತುಂಬಿ ತುಳುಕಾಡ್ತಾ ಇತ್ತು. ನದಿ ಕೆರೆಗಳು ತುಂಬುವ ಹಾಗೆ ಆ ರಾತ್ರಿ ಇಡೀ ಮಳೆ ಬೀಳ್ತಾನೆ ಇತ್ತು. ಇತಮ್ಮ, ಇಲ್ಲಿ ಬಾ, ಈ ಮೀನನ್ನ ತೆಗೆದು ಈ ಬುಟ್ಟಿಗೆ ಹಾಕು. ಪಕ್ಕದ ಊರಲ್ಲಿ ಯಾರೆಲ್ಲ ಹಸಿವಿಗೋಸ್ಕರ ಕಷ್ಟಪಡ್ತಿದ್ದಾರೋ ಅವರಿಗೆ ಇದನ್ನ ತಗೊಂಡೋಗಿ ಕೊಟ್ಟು ಬರ್ತೀನಿ. ಸೀತಮ್ಮ ಸರಿ ಅಂತ ಹೇಳಿ ಬುಟ್ಟಿಯನ್ನು ತುಂಬಿಸಿದ್ಲು. ರೀ, ಇವತ್ತಿಗೆ ಇದು ಸಾಕು, ಇದನ್ನ ಮಾತ್ರ ತಗೊಂಡೋಗಿ ಕೊಟ್ಟು ಬನ್ನಿ ಹಾಗೆ ಅಂತ ಹೇಳ್ತಾ ಇದ್ದಾಗ ಊರಿನ ದೊಡ್ಡ ಮನುಷ್ಯನ ಸಿದ್ದಯ್ಯ ಬಂದ. ರಾಮಣ್ಣ, ನಿನ್ನ ಜೊತೆ ನಾನು ಕೂಡ ಬರ್ತೀನಿ, ನಾವು ಎಲ್ಲರೂ ಸೇರಿ ಹಂಚೋಣ ಹಾಗೆ ಅಂತ ರಾಮಣ್ಣನ ಜೊತೆಗೆ ಹೋದ್ರು. ಆದರೆ ಊರಲ್ಲಿರುವ ಲಕ್ಷ್ಮಯ್ಯ, ಪಾಂಡು ಮಾತ್ರ ಊರಲ್ಲಿರುವವರಿಗೆ ದಾನ ಮಾಡದೆ ಅವರಿಗೆ ಬೇಕು ಅಂತ ಎಲ್ಲ ಮೀನುಗಳನ್ನು ತೆಗೆದು ಬುಟ್ಟಿಗೆ ಹಾಕಿ ಇಡ್ತಾ ಇದ್ರು. ಪಾಂಡು, ಈ ಮೀನು ನಮಗೆ ಉಚಿತವಾಗಿ ಸಿಗ್ತಾ ಇದೆ, ಇದನ್ನ ಪಕ್ಕದೂರಿಗೆ ತಗೊಂಡೋಗಿ ಮಾರಾಟ ಮಾಡಿದ್ರೆ ಹಣ ಸಿಗುತ್ತೆ ಅಲ್ವಾ? ಸರಿ ಬಾ, ಯಾರಿಗೂ ಹೇಳದೆ ತಗೊಂಡೋಗೋಣ. ಇಲ್ಲದಿದ್ರೆ ಯಾರಿಗಾದ್ರೂ ವಿಷಯ ಗೊತ್ತಾದ್ರೆ ಆಮೇಲೆ ನಮ್ನ ಹಿಡ್ಕೋತಾರೆ. ಕಣೋ, ಬಾರೋ ತಗೊಂಡೋಗೋಣ ಹಾಗೆ ಅಂತ ಅವರಿಬ್ಬರು ಬುಟ್ಟಿಗೆ ಮೀನನ್ನು ತೆಗೆದುಕೊಂಡು ಹಾಕಿಕೊಂಡು ಪಕ್ಕದ ಊರಿಗೆ ಹೋಗಿ ವ್ಯಾಪಾರ ಮಾಡಿ ಹಿಂತಿರುಗಿ ಬಂದ್ರು. ನೋಡ್ದ, ನಮಗೆ ಎಷ್ಟೊಂದು ಹಣ ಸಿಕ್ತು. ಈ ಮೀನು ಹಾಳಾಗದೇ ಇರುವ ದಿನವಷ್ಟು ನಾವು ಇದರಿಂದ ಹಣ ಸಂಪಾದನೆ ಮಾಡೋಣ. ಆದರೆ ಈ ವಿಷಯ ನಮ್ಮಿಬ್ಬರ ಮಧ್ಯೆ ಮಾತ್ರ ಇರಬೇಕು. ಈ ವಿಷಯ ಮಾತ್ರ ಯಾರಿಗಾದ್ರೂ ಗೊತ್ತಾದ್ರೆ ನಮ್ಮ ಜೊತೆ ಸೇರಿ ಅವರು ಕೂಡ ಮೀನಿನ ವ್ಯಾಪಾರ ಮಾಡಲಿಕ್ಕೆ ನಮ್ಮ ಜೊತೆ ಪಕ್ಕದೂರಿಗೆ ಬಂದ್ಬಿಡ್ತಾರೆ. ಹೌದು ಕಣೋ, ಸರಿ ಸರಿ ಬಾ ಹೋಗೋಣ. ಹೀಗೆ ಮೀನನ್ನು ಮಾರಾಟ ಮಾಡಿ ಮನೆಗೆ ಹೋದ್ರು. ಹೀಗೆ ಮರುದಿನವಾಯಿತು.
ಲಕ್ಷ್ಮಿಯಯ್ಯ ಪಾಂಡು ಅವರಿಬ್ಬರು ಮೀನನ್ನು ಮಾರಾಟ ಮಾಡಿ ಊರಿಗೆ ಬರುವುದನ್ನು ಕಿಟ್ಟಪ್ಪ ನೋಡಿ ಅವನಿಗೆ ಸಂದೇಹ ಬಂತು. ಏನಿವರಿಬ್ರು ಬೆಳಿಗ್ಗೆ ಬೆಳಿಗ್ಗೆ ಮೀನನ್ನು ತೆಗೆದುಕೊಂಡು ಹೋಗಿ ಏನ್ ಮಾಡಿ ಬರ್ತಾ ಇದ್ದಾರೆ, ಈ ವಿಷಯನ ಊರಿನವರಿಗೆ ಹೇಳ್ಬೇಕು ಅಂತ ಅವರ ಹಿಂದೆನೆ ಹೋದ. ಅವರಿಬ್ಬರು ಪಕ್ಕದ ಊರಿನಲ್ಲಿರುವ ಸಂತೆಗೆ ತಗೊಂಡೋಗಿ ಆ ಮೀನನ್ನು ಮಾರಾಟ ಮಾಡುವುದನ್ನು ನೋಡಿ ಅವನಿಗೆ ಆಸೆ ಹುಟ್ಟಿತು. ಲಕ್ಷ್ಮಿಯಯ್ಯ ಪಾಂಡು ತುಂಬಾ ಹಣವನ್ನು ಸಂಪಾದನೆ ಮಾಡ್ತಿದ್ರು. ನೋಡಿದ ಕಿಟ್ಟಪ್ಪನಿಗೂ ಆಸೆ ಉಂಟಾಯಿತು. ನಾನು ಕೂಡ ಮನೆಗೆ ಹೋಗಿ ಸ್ವಲ್ಪ ಮೀನನ್ನು ತಂದು ಮಾರಾಟ ಮಾಡ್ತೀನಿ ಹಾಗೆ ಅಂತ ಹೇಳಿ ಮನೆಗೆ ಹೋಗಿ ಮೀನನ್ನು ನೋಡಿದ. ಆದರೆ ಅದರಲ್ಲಿ ಸ್ವಲ್ಪ ಮೀನು ಹಾಳಾಗಿತ್ತು. ಅಯ್ಯೋ ದೇವ್ರೆ, ಇದರಲ್ಲಿ ಸ್ವಲ್ಪ ಮೀನು ಹಾಳಾಗಿದೆ, ಇದನ್ನ ತಗೊಂಡೋಗಿ ಹೇಗೆ ಮಾರಾಟ ಮಾಡೋದು ಹಾಗೆ ಅಂತ ಆಲೋಚನೆ ಮಾಡಿ ಸರಿ ಈ ಮೀನ್ನ ಬಿಸಿಲಲ್ಲಿ ಒಣಗಿಸಿ ವ್ಯಾಪಾರ ಮಾಡ್ತೀನಿ. ಹೀಗೆ ಕಿಟ್ಟಪ್ಪ ಒಣಗಿದ ಮೀನನ್ನು ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡಲಾರಂಭಿಸಿದ. ಅಲ್ಲಿಗೆ ಕಿಟ್ಟಪ್ಪನ ಬಳಿ ವ್ಯಾಪಾರ ಆದ್ರೂ ಕೂಡ ಆ ನಂತರ ಸ್ವಲ್ಪ ದಿನಗಳಲ್ಲಿ ಅದು ಹಾಳಾದ ಮೀನುಗಳು ಅಂತ ಪಕ್ಕದೂರಿನವರಿಗೆ ಗೊತ್ತಾಯ್ತು. ಸೀತಮ್ಮ ನೋಡ್ದ, ಪಕ್ಕದೂರಿನವರು ಸ್ವಲ್ಪ ಜನ ಹೇಳ್ತಾ ಇದ್ದಾರೆ, ನಮ್ಮ ಊರಿನಿಂದ ಸ್ವಲ್ಪ ಜನ ಅವರ ಊರಿಗೆ ಹೋಗಿ ಹಾಳಾಗಿರುವ ಮೀನನ್ನು ವ್ಯಾಪಾರ ಮಾಡ್ತಿದ್ದಾರಂತೆ. ಅಯ್ಯೋ, ಅದು ನಿಜ ಆದ್ರೆ ನಮ್ಮ ಊರಿಗಿರುವ ಒಳ್ಳೆ ಹೆಸರು ಹಾಳಾಗುತ್ತೆ. ನಾವು ಗಂಗಾ ತಾಯಿಗೆ ಪೂಜೆ ಮಾಡಿ ಪಡೆದಂತಹ ವರ ಆ ತಾಯಿಗೆ ಮೋಸ ಮಾಡಿದ ರೀತಿ. ಈ ವಿಷಯ ಊರಿಗೆಲ್ಲ ಗೊತ್ತಾಗಿ ಊರಿನ ಜನರಲ್ಲಿ ಅನುಮಾನ ಉಂಟಾಗುವ ರೀತಿ ಆಯಿತು. ಅದೇ ಸಮಯದಲ್ಲಿ ಪಕ್ಕದೂರಿನವರು ಬಂದ್ರು. ಏನೋ ಕಿಟ್ಟಪ್ಪ, ನಿನ್ನ ನಂಬಿ ಮೀನುಗಳನ್ನ ತಗೊಂಡ್ರೆ ಹಾಳಾದ ಮೀನುಗಳು ಮೀನನ್ನು ತಿಂದು ನಮ್ಮ ಮಕ್ಕಳು ವಾಂತಿ ಮಾಡ್ಕೊಂಡ್ರು. ಇದೆಲ್ಲ ಈ ಊರಿನವರೇ ಮಾಡ್ತಾ ಇದ್ದಾರಾ? ಹೀಗೆ ಮಾಡೋದು ಆರೋಗ್ಯಕ್ಕೆ ಹಾನಿಕಾರ ಅಂತ ನಿಮಗೆ ಗೊತ್ತಲ್ವಾ? ಇದು ತುಂಬಾನೇ ಕೆಟ್ಟ ಕೆಲಸ. ಅವಾಗ್ಲೇ ಕಿಟ್ಟಪ್ಪ ಕೈ ಸಿಕ್ಕಾಕೊಂಡ. ಅಯ್ಯ, ನನ್ನನ್ನು ಕ್ಷಮಿಸಿ, ನಾನು ತಪ್ಪು ಮಾಡ್ಬಿಟ್ಟೆ. ನಾನು ಹಣಕ್ಕೆ ಆಸೆ ಪಟ್ಟು ಈ ರೀತಿ ತಪ್ಪು ಮಾಡ್ಬಿಟ್ಟೆ. ದೇವರು ಕೊಟ್ಟಂತಹ ಅದೃಷ್ಟದ ವರವನ್ನು ನಾನು ಹಣಕ್ಕೋಸ್ಕರ ಉಪಯೋಗ ಮಾಡ್ಕೊಂಡೆ. ನಿನ್ನನ್ನು ಕ್ಷಮಿಸೋದಿಲ್ಲ. ಇಷ್ಟು ದೊಡ್ಡ ತಪ್ಪು ಮಾಡಿ ಕ್ಷಮಿಸು ಅಂತ ಹೇಗೆ ಕೇಳ್ತೀಯಾ? ಹಾಗೆ ಅಂತ ಹೇಳಿ ಪೊಲೀಸರು ಕಿಟ್ಟಯ್ಯನನ್ನು ಅರೆಸ್ಟ್ ಮಾಡಿದ್ರು. ಅಷ್ಟರಲ್ಲಿ ಅಲ್ಲಿಗೆ ಸಿದ್ದಯ್ಯ ಬಂದು, ಕಿಟ್ಟಪ್ಪ, ನೀನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಅನುಭವಿಸಿದೀಯ. ನಿನ್ನ ಹಾಗೆ ತಪ್ಪು ಮಾಡೋರಿಗೆ ಇದೆಲ್ಲ ಒಂದು ಪಾಠನೇ ಹಾಗೆ ಅಂತ ಸುಬ್ಬಯ್ಯ ಕಿಟ್ಟಪ್ಪನಿಗೆ ಹೇಳಿದ. ಹಾಗೆ ಹೇಳಿದಾಗ ಕಿಟ್ಟಪ್ಪ ಕೂಡ ತುಂಬಾ ಪಶ್ಚಾತ್ತಾಪ ಪಟ್ಟ. ದಿನಗಳು ಕಳೀತಾ ಇತ್ತು. ಆಗ ಕೊಂಡಾಪುರ ಗ್ರಾಮಕ್ಕೆ ಒಂದು ಕಾಯಿಲೆ ಹರಡಿತು. ಅಲ್ಲಿ ಕುಳಿತಾ ಇರುವ ಮೀನುಗಳಿಂದ ಉಂಟಾಗುವ ಸೊಳ್ಳೆಗಳು, ಹೀಗೆ ಅಲ್ಲಲ್ಲಿ ನೀರು ನಿಂತಿರುವುದರಿಂದ ಆ ಊರಿಗೆ ಜ್ವರ, ಕೆಮ್ಮು, ಶೀತ ಎಲ್ಲ ಉಂಟಾಯಿತು. ಅಮ್ಮ ತಾಯಿ, ಈ ಊರಲ್ಲಿ ಮಕ್ಕಳು ಜ್ವರ ಬಂದು ಅಲ್ಲಲ್ಲಿ ಬಿದ್ದೋಗ್ತಾ ಇದ್ದಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಣ ಅಂದ್ರೆ ಕೈಯಲ್ಲಿ ಹಣ ಕೂಡ ಇಲ್ಲ. ಇದೆಲ್ಲ ಆ ದೇವ್ರು ನಮಗೆ ಕೊಟ್ಟಂತಹ ವರ. ಇದನ್ನ ಖಂಡಿತ ನಾವು ಅನುಭವಿಸ್ಲೇಬೇಕು. ಆಗಲ್ಲ ಅಂತ ಹೇಳಕ್ ಆಗಲ್ಲ ಅಲ್ವಾ? ಬಿಟ್ರೆ ಸ್ವಲ್ಪ ಜನ ಹಣದ ಆಸೆಗೋಸ್ಕರ ದೇವರು ಕೊಟ್ಟಂತಹ ವರವನ್ನು ನಾಶ ಮಾಡಿದ್ರು. ಗಂಗಮ್ಮ ತಾಯಿ ಮತ್ತೆ ನಮಗೆ ಆಶೀರ್ವಾದ ಕೊಡ್ಬೇಕು. ಅದರಿಂದ ನಾವು ಮತ್ತೆ ಪೂಜೆ ಮಾಡ್ಬೇಕು. ಈ ವಿಷಯನ ಮೊದ್ಲು ಸಿದ್ದಯ್ಯನಿಗೆ ಹೇಳ್ಬೇಕು ಹಾಗೆ ಅಂತ ಸಿದ್ದಯ್ಯನ ಬಳಿ ಹೋದ್ರು. ಹೀಗೆ ಮತ್ತೆ ಪುನಃ ಗಂಗಮ್ಮ ತಾಯಿಗೆ ಪೂಜೆ ಮಾಡಿ ಮೊದಲ ಸಲ ಅಲ್ಲದೆ ಇವಾಗ ಮನಸ್ಸಲ್ಲಿ ತುಂಬಾ ದುಃಖದಿಂದ ಪಶ್ಚಾತ್ತಾಪ ಪಟ್ಟು ಅವರು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ, ಈ ಸಲ ನಾವು ಯಾರಿಗೂ ಕೆಟ್ಟದು ಆಗದ ರೀತಿ ಆ ತಾಯಿಗೆ ಕ್ಷಮೆ ಕೇಳಿ ನಾವು ಪೂಜೆಯನ್ನು ಮಾಡೋಣ. ನಾವು ಆ ತಾಯಿಗೆ ಇನ್ನು ಮೋಸ ಮಾಡುವುದಿಲ್ಲ. ಹೀಗೆ 3 ದಿನಗಳ ಕಾಲ ಅನ್ನ ನಿದ್ರೆ ಎಲ್ಲ ಬಿಟ್ಟು ಪೂಜೆಯನ್ನು ಮಾಡಿದ್ರು. ಹಾಗೆ 3 ದಿನಗಳ ನಂತರ ಆ ದಿನ ರಾತ್ರಿ ಗುಡುಗು ಮಿಂಚಿನೊಂದಿಗೆ ಮತ್ತೆ ಮಳೆಯಾಗುವ ಸಾಧ್ಯತೆ ಇತ್ತು. ಆಗ ಕತ್ತಲಾಗಿರುವ ಆಕಾಶದಲ್ಲಿ ಹೊಳೆಯುವ ರೂಪದೊಂದಿಗೆ ಬೆಳಕು ಬಂತು. ಮಕ್ಕಳೇ, ನಾನು ಕೊಟ್ಟಂತಹ ವರವನ್ನು ನೀತಿ ಪ್ರಾಮಾಣಿಕತೆಯೊಂದಿಗೆ ನೀವು ಹಂಚಿಕೊಳ್ಳಬೇಕೆಂದು ನಾನು ನಿಮಗೋಸ್ಕರ ಕೊಟ್ಟಿದ್ದು. ಆದರೆ ಕೆಲವರು ಹಣದ ಆಸೆಗೋಸ್ಕರ ಎಲ್ಲವನ್ನೂ ನಾಶ ಮಾಡಿದ್ರಿ. ಆದರೆ ಇವಾಗ ನಿಮ್ಮಲ್ಲಿ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳುವುದನ್ನು ನಾನು ನೋಡಿದೆ. ಮತ್ತೆ ನೀವು ನನಗೆ ಪೂಜೆಯನ್ನು ಮಾಡಿ ಪ್ರೀತಿಯಿಂದ ತುಂಬಿದ ಮಾತುಗಳಿಂದ ನನ್ನನ್ನು ಕರೆದ್ರಿ. ಮುಂದೆ ನಿಮ್ಮ ಗ್ರಾಮ ತುಂಬಾ ಸಂತೋಷದಿಂದ ಆರೋಗ್ಯವಾಗಿ ಇರುತ್ತೆ. ಒಂದು ವಿಚಾರವನ್ನು ನೆನಪಲ್ಲಿ ಇಟ್ಟುಕೊಳ್ಳಿ, ದೇವರು ಕೊಟ್ಟಂತಹ ವರವನ್ನು ಸ್ವಾರ್ಥದಿಂದ ಉಪಯೋಗ ಮಾಡದೆ ಸಮಾಜದ ಉಳಿತಿಗಾಗಿ ಉಪಯೋಗ ಮಾಡಬೇಕು. ಈ ಗಂಗಾ ತಾಯಿ ಸಂದೇಶವನ್ನು ಕೊಟ್ಟು ಆಕಾಶದಿಂದ ಮಾಯವಾದರು. ಹೀಗೆ 1 ಗಂಟೆಗಳಲ್ಲಿ ಗ್ರಾಮದಲ್ಲಿರುವ ರೋಗವೆಲ್ಲ ದೂರವಾಗಿ ಗ್ರಾಮ ಶುದ್ಧವಾಯಿತು. ಮೇಯ್ಯ, ನಾವು ಈ ಸಮಾಜಕ್ಕೆ ಕೆಟ್ಟದನ್ನು ಮಾಡಿದೀವಿ. ಇವತ್ತು ಆ ದೇವರು ನಮಗೆ ಮತ್ತೆ ವರವನ್ನು ಕೊಟ್ಟಿದ್ದಾರೆ. ನಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವನ್ನು ಪಟ್ಟು ಮತ್ತೆ ಈ ಊರಿಗೋಸ್ಕರ ಒಳಿತನ್ನು ಮಾಡಬೇಕು. ಮುಂದೆ ಲಾಭಕ್ಕೋಸ್ಕರ ಅಲ್ಲದೆ ಊರಿನ ಒಳಿತಿಗೋಸ್ಕರ ನಾವೆಲ್ಲರೂ ಸೇರಿ ಕಷ್ಟಪಡೋಣ. ಕೊಂಡಾಪುರಂನಲ್ಲಿರುವ ಜನರೆಲ್ಲರೂ ಊರಿನ ಒಳಿತಿಗೋಸ್ಕರ ವರ್ಷ ಗಂಗಮ್ಮ ತಾಯಿಗೆ ಪೂಜೆಯನ್ನು ಮಾಡಿ ನಿನ್ನ ಹಬ್ಬವನ್ನು ಆಚರಣೆ ಮಾಡ್ತಿದ್ರು.